ಈಗ ಅಫ್ಘಾನಿಸ್ತಾನ ತಾಲಿಬಾನಿಗಳ ಸೊತ್ತಾಗಿದೆ. ವಿಮಾನ ಹೆಲಿಕಾಪ್ಟರ್ಗಳನ್ನ ಅಮೆರಿಕ ಅಲ್ಲೇ ಬಿಟ್ಟು ಹೋಗಿದೆ. ತಾಲಿಬಾನಿಗಳ ಮೈಯಲ್ಲಿ ಅಮೆರಿಕ ಸೈನಿಕರ ಯೂನಿಫಾರ್ಮ್ ಕಾಣಿಸ್ತಾ ಇದೆ. ಈಗ ತಾಲಿಬಾನಿಗಳ ಕೈಯಲ್ಲಿ ಅಮೆರಿಕದ ಬಂದೂಕುಗಳು ಸಿಕ್ಕಿದೆ. ಅಷ್ಟೇ ಅಲ್ಲ, ವಿಮಾನ ಮತ್ತೆ ಹೆಲಿಕಾಪ್ಟರ್ಗಳು ಕೂಡ. ಅಮೆರಿಕ ಬಿಟ್ಟು ಹೋಗಿದ್ದ ಹೆಲಿಕಾಪ್ಟರ್ ಅನ್ನ ಈಗ ತಾಲಿಬಾನಿಗಳು ಹಾರಾಟ ನಡೆಸಿದ್ದಾರೆ. ಅಮೆರಿಕ ಹಾಕ್ ಹೆಲಿಕಾಪ್ಟರ್ಗೆ ವ್ಯಕ್ತಿಯನ್ನ ಕಟ್ಟಿ ತಾಲಿಬಾನಿಗಳು ಹುಚ್ಚಾಟವನ್ನ ಮೆರೆದಿದ್ದಾರೆ. ನಮಗೆ ಸಂಪೂರ್ಣ ಸ್ವತಂತ್ರ ಸಿಕ್ಕಿದೆ ಅಂತ ಹೇಳಿ ತಾಲಿಬಾನಿಗಳು ಘೋಷಣೆ ಕೂಡ ಮಾಡಿಕೊಂಡಿದ್ದಾರೆ. ಅಮೆರಿಕ ತನ್ನ ಸೇನೆಯನ್ನ ಸಂಪೂರ್ಣವಾಗಿ ವಾಪಸ್ ಕರೆಸಿಕೊಳ್ತಿದ್ದ ಹಾಗೆ ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಮೆರಿಕ ಬಿಟ್ಟು ಹೋಗಿದ್ದಂತಹ ಹಾಕ್ ಹೆಲಿಕಾಪ್ಟರ್ಗೆ ವ್ಯಕ್ತಿಯೋರ್ವನನ್ನ ಕಟ್ಟಿ ಈ ರೀತಿ ಹುಚ್ಚಾಟ ನಡೆಸಿದ್ದಾರೆ ತಾಲಿಬಾನಿಗಳು. ಇಷ್ಟು ದಿನ ಏನ್ ನೋಡ್ತಾ ಇದ್ವಿ ತಾಲಿಬಾನಿಗಳ ಅಟ್ಟಹಾಸದಲ್ಲಿ, ಅಮೆರಿಕ ಸೇನೆ ಇದ್ದೇ ತಾಲಿಬಾನಿಗಳು ಕಾಬೂಲ್ ಏರ್ಪೋರ್ಟ್ನತ್ತ ಮತ್ತೆ ಅಫ್ಘಾನಿಸ್ತಾನದಾದ್ಯಂತ ಯಾವ ರೀತಿ ವಿಕೃತಿ ಮೆರಿತಾ ಇದ್ರು ಅಂತ. ಈಗ ಅಮೆರಿಕ ಸೇನೆ ಕೂಡ ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ಇನ್ನು ಮುಂದೆ ಅಸಲಿ ಪಿಕ್ಚರ್ ಶುರುವಾಗುತ್ತೆ. ತಾಲಿಬಾನಿಗಳು ಎಂತಹ ರಾಕ್ಷಸರು ಅನ್ನುವಂಥದ್ದು ಮತ್ತೊಂದು ಘಟನೆ ಈಗ ಅದನ್ನ ಸಾಬೀಕರಿಸ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಮೆರಿಕದ ಹೆಲಿಕಾಪ್ಟರ್ ಒಂದಕ್ಕೆ ವ್ಯಕ್ತಿಯೊಬ್ಬನನ್ನ ಕಟ್ಟಿ ಹೇಗೆ ಹುಚ್ಚಾಟ ಮೆರೆದಿದ್ದಾರೆ ತಾಲಿಬಾನಿಗಳು ಅನ್ನುವಂಥದ್ದನ್ನ. ನಮಗೆ ಸಂಪೂರ್ಣ ಸ್ವತಂತ್ರ ಸಿಕ್ಕಿದೆ ಅಂತ ತಾಲಿಬಾನಿಗಳು ಘೋಷಣೆ ಮಾಡಿಕೊಂಡಿದ್ದಾರೆ. ಮತ್ತೆ ಸಂಪೂರ್ಣ ಕಾಬೂಲ್ ಏರ್ಪೋರ್ಟ್ ಅನ್ನು ವಶಕ್ಕೆ ಪಡೆದಾಯ್ತು. ಸಂತೋಷಕ್ಕೆ ಫೈರಿಂಗ್ ಬೇರೆ ಮಾಡಿದ್ದಾರೆ ಕಾಬೂಲ್ ಏರ್ಪೋರ್ಟ್ನ ಹೊರಗೆ. ಅಷ್ಟಕ್ಕೆ ಸುಮ್ಮನಾದ್ರ ಅಂತಾದ್ರೆ ಇಲ್ಲ, ಅಲ್ಲಿ ತಾಲಿಬಾನಿಗಳ ಹುಚ್ಚಾಟಕ್ಕೆ ಈ ದೃಶ್ಯ ಸಾಕ್ಷಿ ಆಗ್ತಾ ಇದೆ. ಇನ್ನು ಮುಂದಕ್ಕೆ ಈ ರೀತಿ ಸಾಕಷ್ಟು ಚಿತ್ರಣಗಳನ್ನ ತಾಲಿಬಾನಿಗಳ ಹುಚ್ಚಾಟವನ್ನ ಅಫ್ಘಾನಿಸ್ತಾನದಲ್ಲಿ ನೋಡ್ತಾ ಹೋಗ್ಬೇಕಾಗುತ್ತೆ. ಬೇರೆ ವಿಧಿ ಇಲ್ಲ. ಅದಕ್ಕೇನೆ ಅಷ್ಟು ಕಳವಳ ಆತಂಕದಿಂದ ಜನ ಪ್ರಾಣ ಕಳ್ಕೊಂಡ್ರೂ ಪರವಾಗಿಲ್ಲ, ಮೊದಲು ಅಫ್ಘಾನಿಸ್ತಾನ ಬಿಟ್ಟು ಯಾವುದಾದ್ರೂ ಒಂದು ದೇಶಕ್ಕೆ ಹೋಗಿ ಪ್ರಾಣ ಉಳಿಸ್ಕೊಳ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಕಾಬೂಲ್ ಏರ್ಪೋರ್ಟ್ ಕಡೆ ಯಾಕೆ ಪ್ರತಿನಿತ್ಯ ಓಡ್ ಬರ್ತಾ ಇದ್ರು ಸಾವಿರಾರು ಸಂಖ್ಯೆಯಲ್ಲಿ ಅಂದ್ರೆ ಇದೇ ಕಾರಣಕ್ಕೆ. ಇಂಥ ಹುಚ್ಚಾಟಗಳನ್ನ, ಇಂಥ ವಿಕೃತಿಗಳನ್ನ, ಇಂಥ ರಾಕ್ಷಸಿ ಕೃತ್ಯಗಳನ್ನ ತಾಲಿಬಾನಿಗಳು ಮತ್ತೆ ಶುರು ಮಾಡ್ತಾರೆ. ಒಮ್ಮೆ ಅಮೆರಿಕ ಸೇನೆ ಜಾಗ ಖಾಲಿ ಮಾಡಲಿ ಅಂತ ಅಷ್ಟೇ ಕಾಯ್ತಿದ್ದ ಹೆಲಿಕಾಪ್ಟರ್ಗಳು ಮತ್ತೆ ಅತ್ಯಾಧುನಿಕ ಯುದ್ಧ ವಿಮಾನಗಳು, ಅಷ್ಟೇ ಅಲ್ಲ ಬಂದೂಕುಗಳ ಸಮೇತ ಉಗ್ರರ ಕೈ ಸೇರಿದೆ. ಅದರ ಜೊತೆಗೆ ಯುದ್ಧ ವಿಮಾನಗಳು ಮತ್ತೆ ಹೆಲಿಕಾಪ್ಟರ್ಗಳು. ಇಡೀ ಅಫ್ಘಾನಿಸ್ತಾನ ಸಂಪೂರ್ಣವಾಗಿ ಈಗ ತಾಲಿಬಾನಿ ಉಗ್ರರ ವಶಕ್ಕೆ ಬಂದಿದೆ. ಸೊ ಹುಚ್ಚಾಟ ಅದಾಗಲೇ ಪ್ರಾರಂಭ ಆಗಿದೆ ತಾಲಿಬಾನಿಗಳದ್ದು. ಸ್ವತಃ ಅಮೆರಿಕದ ಹಾಕ್ ಹೆಲಿಕಾಪ್ಟರ್ಗೆನೆ ವ್ಯಕ್ತಿಯೊಬ್ಬನನ್ನು ಕಟ್ಟಿ ಹುಚ್ಚಾಟ ಮೆರೆದಿದ್ದಾರೆ, ಮೇಲ್ಗಡೆ ಹಾರಾಟ ನಡೆಸಿ. ಇನ್ನು ಮತ್ತೊಂದು ದೃಶ್ಯದಲ್ಲಿ ನೀವು ನೋಡ್ತಾ ಇರೋದು ಅಮೆರಿಕ ಸೇನೆ ಬಿಟ್ಟು ಹೋಗಿರುವಂತಹ ಯುದ್ಧೋಪಕರಣಗಳು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಶಬೀರ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಬೀರ್, ಅಮೆರಿಕ ಸೇನೆ ಖಾಲಿ ಆಗ್ತಿದ್ದ ಹಾಗೆ ಅಫ್ಘಾನಿಸ್ತಾನದಿಂದ ಏನೆಲ್ಲ ಆಗಬಹುದು ಅನ್ನೋದು ಊಹೆ ಅಂತೂ ಇತ್ತು ಜಗತ್ತಿಗೆ. ಅದರಂತೆ ತಾಲಿಬಾನಿಗಳ ಹುಚ್ಚಾಟ ಈಗ ಶುರುವಾಗಿದೆ. ಸದ್ಯ ಅಫ್ಘಾನಿಸ್ತಾನದ ಪರಿಸ್ಥಿತಿ ಏನು ಈಗ? ವಿಜಯ್, ಏನು ಅಮೆರಿಕ ತಾಲಿಬಾನಲ್ಲಿ ಅಂದ್ರೆ ಅಫ್ಘಾನಿಸ್ತಾನದಲ್ಲಿ ಇದ್ದಾಗಲೇ ಸಾಕಷ್ಟು ಪ್ರಾಣಹಾನಿಯನ್ನ ತಾಲಿಬಾನ್ ಉಗ್ರರು ಮಾಡಿದ್ರು. ಈಗ ಅಧಿಕೃತವಾಗಿ ಇಡೀ ಅಮೆರಿಕ ಸೇನೆ ಸಂಪೂರ್ಣವಾಗಿ ಅಫ್ಘಾನಿಸ್ತಾನದಿಂದ ವಾಪಸ್ಸಾಗಿರುವಂಥದ್ದು. ಹೀಗಾಗಿ ಆ ತಾಲಿಬಾನಿ ಉಗ್ರರ ಏನು ರಾಕ್ಷಸಿ ಕೃತ್ಯಕ್ಕೆ ಎಲ್ಲೆಯೇ ಇಲ್ಲದಂತಾಗಿದೆ. ಮನಸ್ಸಿಗೆ ತೋಚಿದ ಹಾಗೆ ಬಿಹೇವ್ ಮಾಡ್ತಾ ಇರುವಂಥದ್ದನ್ನು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಕಳೆದ 2 ವಾರಗಳಿಂದ ಇಡೀ ಅಫ್ಘಾನಿಸ್ತಾನ ತಾಲಿಬಾನ್ ಉಗ್ರರ ಕೈವಶವಾಗಿದೆ. ಆದಾಗ್ಯೂ ಕೂಡ ಯಾವುದೇ ದೊಡ್ಡ ಪ್ರಮಾಣದ ಹಾನಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅಥವಾ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕೆಂದರೆ ಅಮೆರಿಕ ಸೇನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಬೂಲ್ ಸೇರಿದಂತೆ ಅಫ್ಘಾನಿಸ್ತಾನದ ಪ್ರಮುಖ ಪ್ರದೇಶಗಳಲ್ಲಿ ಉಳ್ಕೊಂಡಿತ್ತು. ಹೀಗಾಗಿ ಏನು ಅಮೆರಿಕ ಸೇನೆ ಇಡೀ ಅಫ್ಘಾನಿಸ್ತಾನದಿಂದ ಹೊರಗೆ ಹೋಗುವವರೆಗೂ ಕೂಡ ಸರ್ಕಾರವನ್ನು ರಚನೆ ಮಾಡಬಾರ್ದು ಅನ್ನೋ ನಿರ್ಧಾರಕ್ಕೆ ತಾಲಿಬಾನ್ ಉಗ್ರರು ಬಂದಿದ್ರು. ಹಾಗಾಗಿ ಈ ಹಿಂದೆ ನಡೆದಂಥ ಒಪ್ಪಂದದ ಪ್ರಕಾರ ಆಗಸ್ಟ್ 31ನೇ ತಾರೀಕು ಒಳಗಾಗಿ ಇಡೀ ಅಮೆರಿಕ ಸೇನೆ ತನ್ನೆಲ್ಲ ಸೇನೆಯನ್ನು ವಾಪಸ್ ಕರೆಸ್ಕೊಳ್ಬೇಕಾಗಿತ್ತು. ಆ ಒಪ್ಪಂದದಂತೆ ಇಡೀ ಸೇನೆಯನ್ನು ಈಗ ಅಮೆರಿಕ ವಾಪಸ್ ಕರೆಸ್ಕೊಂಡಿದೆ. ಅಮೆರಿಕ ಸೇನೆ ವಾಪಸ್ ಆಗ್ತಾ ಇದ್ದಂತೆ ಈ ಕಡೆ ತಾಲಿಬಾನ್ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಉಗ್ರರ ಎಲ್ಲೆ ಮೀರ್ತಾ ಇದೆ. ಮನಸ್ಸಿಗೆ ಬಂದಾಗೆ ಇಚ್ಛೆಗೆ ತೋಚಿದ ಹಾಗೆ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಆತಂಕಕಾರಿ ವಿಚಾರ ಏನು ಅಂದರೆ, ಅಮೆರಿಕ ಅಫ್ಘಾನಿಸ್ತಾನವನ್ನು ತೊರೆಯುವಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳು ಮತ್ತು ಆಯುಧಗಳನ್ನು ಅಫ್ಘಾನಿಸ್ತಾನದಲ್ಲೇ ಬಿಟ್ಟೋಗಿದೆ. ಬಹಳಷ್ಟು ಯುದ್ಧ ವಿಮಾನಗಳಾಗಿರ್ಬೋದು, ಹೆಲಿಕಾಪ್ಟರ್ಗಳಾಗಿರ್ಬೋದು, ಮಷಿನ್ ಗನ್ಗಳು ಸೇರಿದಂತೆ
ಈ ಏನು ಸೇನಾ ಕಾರ್ಯಾಚರಣೆಗೆ ಬೇಕಾಗುವಂಥ ಭಾಳಷ್ಟು ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳೇನಿದ್ದಾವೆ ಅವೆಲ್ಲವನ್ನ ಕೂಡ ಅಫ್ಘಾನಿಸ್ತಾನದಲ್ಲೇ ಬಿಟ್ಟೋಗಿದ್ದಾವೆ. ಈ ಎಲ್ಲ ಶಸ್ತ್ರಾಸ್ತ್ರಗಳು ಕೂಡ ಈಗ ತಾಲಿಬಾನ್ ವಶ ಆಗಿರುವಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಆತಂಕ ಇದ್ದಾವೆ. ಈ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೂಡ ತಾಲಿಬಾನ್ ಉಗ್ರರು ಈಗ ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, ಆ ಒಂದು ಹೆಲಿಕಾಪ್ಟರ್ನ ಹಾರಿಸುವಂಥ ಸಂದರ್ಭದಲ್ಲಿ ಒಬ್ಬ ನಾಗರಿಕನನ್ನು ಆ ಹೆಲಿಕಾಪ್ಟರ್ಗೆ ಕಟ್ಟಿ ಹಾರಿಸ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ತಾಲಿಬಾನಿ ಉಗ್ರರ ರಾಕ್ಷಸಿ ಕೃತ್ಯಕ್ಕೆ ಉದಾಹರಣೆ ಅಂತಾನೆ ಹೇಳ್ಬೋದು. ಇಷ್ಟು ದಿನ ಅಮೆರಿಕದ ಸೇನೆ ಅಫ್ಘಾನಿಸ್ತಾನದಲ್ಲಿ ಇದ್ರೂ ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದ ಹತ್ಯೆಗಳನ್ನ ಮಾಡಿದ್ದಾರೆ. ಶಬೀರ್, ಪರ್ಟಿಕ್ಯುಲರ್ಲಿ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ವ್ಯಕ್ತಿಯೋರ್ವನನ್ನ ಹೆಲಿಕಾಪ್ಟರ್ಗೆ ಕಟ್ಟಿ ಏನ್ ಹಾರಾಟ ನಡೆಸಿದ್ದಾರೆ, ಯಾರು ಆತ, ಅಂದ್ರೆ ಸೇನೆ ಅಥವಾ ಕೆಲಸವನ್ನು ಕೂಡ ಅವ್ರು ಮಾಡಿದ್ದಾರೆ. ಈ ರೀತಿ ಇದು ಒಂದು ಹಿಂಸೆಯ ಒಂದು ಭಾಗ, ಅಂದ್ರೆ ಇದೊಂದು ರೀತಿ ವಿಕೃತಿ ಅಂತಾನೆ ಹೇಳ್ಬೋದು. ತಮ್ಮ ಖುಷಿಯ ಆಚರಣೆಗಾಗಿ ಅಲ್ಲಿರುವಂತಹ ಸಾರ್ವಜನಿಕನೊಬ್ಬನನ್ನ ಹಿಡಿದು ಹೆಲಿಕಾಪ್ಟರ್ಗೆ ಕಟ್ಟಿ ಹೆಲಿಕಾಪ್ಟರ್ ಹಾರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಫೈರಿಂಗ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಫೈರಿಂಗ್ ಅಲ್ಲಿ ನಾಗರಿಕರ ಹತ್ಯೆ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಈ ರೀತಿಯಾದಂತಹ ಗುಂಡಾವರ್ತನೆಯನ್ನ ಈಗಾಗಲೇ ತಾಲಿಬಾನ್ ಉಗ್ರರು ಆರಂಭಿಸಿದ್ದಾರೆ. ಅದರ ಭಾಗವಾಗಿ ಈ ದೃಶ್ಯಗಳನ್ನು ಕೂಡ ನಾವು ಗಮನಿಸಬಹುದು. ವಿಜಯ್, ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತೀನಿ. ಸೊ ಒಟ್ಟಿನಲ್ಲಿ ಅಮೆರಿಕ ಸೇನೆ ಏನೆಲ್ಲ ಯುದ್ಧೋಪಕರಣಗಳನ್ನ ಇನ್ಕ್ಲೂಡಿಂಗ್ ಹೆಲಿಕಾಪ್ಟರ್ಗಳು ಮತ್ತೆ ಯುದ್ಧ ವಿಮಾನಗಳು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಮತ್ತೆ ಅಮೆರಿಕ ಸೇನೆಯ ಯೂನಿಫಾರ್ಮ್ಗಳು ಎಲ್ಲವನ್ನು ತಾಲಿಬಾನಿ ಉಗ್ರರ ವಿಕೃತಿಗಳು, ಅವರ ಹುಚ್ಚಾಟಗಳು ಎಲ್ಲವೂ ಕೂಡ ಆರಂಭ ಆಗಿದೆ. ಅದರ ಒಂದು ಝಲಕನ್ನು ನೀವು ನೋಡ್ತಾ ಇದ್ದೀರಾ. ನೋಡಿ, ಆ ವ್ಯಕ್ತಿಯನ್ನ ಹೆಲಿಕಾಪ್ಟರ್ಗೆ ಕಟ್ಟಿ ಹಾರಿಸಿದ್ದಾರೆ ತಾಲಿಬಾನಿಗಳು. ಇಂಥ ಸಾಕಷ್ಟು ಘಟನೆಗಳು ನಡೀತಾ ಹೋಗುತ್ತೆ ಇನ್ನು. ಯಾಕಂದ್ರೆ ಉಗ್ರರ ಕೈಗೆ ಒಂದು ಇಡೀ ಸಂಪೂರ್ಣ ರಾಷ್ಟ್ರ ಸಿಕ್ಕಿರೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ಅಮೆರಿಕ ಸೇನೆಯ ಅತ್ಯಾಧುನಿಕ ಹೆಲಿಕಾಪ್ಟರ್ಗಳು, ಯುದ್ಧ ವಿಮಾನಗಳು ಮತ್ತೆ ಬಂದೂಕುಗಳು, ರೈಫಲ್ಗಳು ಎಲ್ಲವೂ ಕೂಡ ಈಗ ತಾಲಿಬಾನಿ ಉಗ್ರರ ಕೈಯಲ್ಲಿದೆ. ಇನ್ನು ಹೇಳೋರು ಯಾರು ಇಲ್ಲ ಈಗ ತಾಲಿಬಾನಿಗಳಿಗೆ. ಇಡೀ ಒಂದು ದೇಶ ಸಂಪೂರ್ಣ ಅವರ ತೆಕ್ಕೆಗೆ ಸಿಲುಕಿರೋದ್ರಿಂದ ಇನ್ಯಾವ ರೀತಿ ಸರ್ಕಾರ ರಚನೆ ಮಾಡ್ತಾರೋ, ಅಫ್ಘಾನಿಸ್ತಾನದಲ್ಲಿಗಿರುವಂತಹ ಜನ ಮುಂಬರುವಂತಹ ಘನಘೋರ ದಿನಗಳನ್ನು ಇನ್ನು ಹೇಗೆ ಎದುರಿಸಬೇಕಾಗುತ್ತೋ ಅನ್ನುವಂತಹ ಆತಂಕ. ಯಾಕಂದ್ರೆ ಅಮೆರಿಕ ಸೇನೆ ಮತ್ತೆ ನ್ಯಾಟೋ ಪಡೆಗಳು ಕಾಬೂಲ್ ಏರ್ಪೋರ್ಟ್ನಿಂದ ಜಾಗ ಖಾಲಿ ಮಾಡ್ತಿದ್ದ ಹಾಗೇನೆ ತಡ ಮಾಡದೆ ಹುಚ್ಚಾಟ ಶುರು ಮಾಡ್ಕೊಂಡಿದ್ದಾರೆ ತಾಲಿಬಾನಿ ಉಗ್ರರು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಸರ್ಕಾರ ರಚನೆ ಆದಮೇಲೆ ಇನ್ನೆಂಥ ಪರಿಸ್ಥಿತಿಯನ್ನು ಅಫ್ಘಾನಿಸ್ತಾನ ದೇಶ ಮತ್ತೆ ನೋಡಬೇಕಾಗುತ್ತೋ ಅನ್ನುವಂಥದ್ದೇ ಆತಂಕ. ಅದಕ್ಕೇನೆ ಈಗ ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ವಿಮಾನದಿಂದ ಟೈರ್ಗಳ ಮೇಲೆಲ್ಲ ಕೂತು ಅಲ್ಲಿಂದ ಬಿದ್ದು ಸಾವನ್ನಪ್ಪದಂತಹ ಘಟನೆಗಳೇನು ನೋಡ್ತಾ ಇದ್ವಿ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಗೊತ್ತಿತ್ತು ಅಲ್ಲಿನ ಜನಕ್ಕೆ. ಒಮ್ಮೆ ಸಂಪೂರ್ಣವಾಗಿ ಅಫ್ಘಾನಿಸ್ತಾನ ತಾಲಿಬಾನಿಗಳ ಹಿಡಿತಕ್ಕೆ ಸಿಕ್ಬಿಟ್ರೆ ಅದಕ್ಕೆ ಜೀವ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೇನೆ ಜನ ಜೀವವನ್ನು ಪಣಕ್ಕಿಟ್ಟು ಇದೇ ತಾಲಿಬಾನಿ ಉಗ್ರರ ವಿರುದ್ಧ ಅಫ್ಘಾನಿಸ್ತಾನ ನೆಲದಲ್ಲಿ ಹೋರಾಟ ಮಾಡೋದಕ್ಕೆ ಅಂತ. ಬಟ್ ಈಗ ನ್ಯಾಟೋ ಪಡೆಗಳು, ಅಮೆರಿಕ ಸೇನೆ ಎಲ್ಲ ಸಂಪೂರ್ಣವಾಗಿ ಖಾಲಿ ಆಯ್ತು. ಎಲ್ಲವೂ ಕೂಡ ತಾಲಿಬಾನಿಗಳ ಸ್ವತ್ತಾಗಿದೆ. ಈಗ ಸಂಪೂರ್ಣವಾಗಿ ಆ ಎಲ್ಲವನ್ನು ತಾಲಿಬಾನಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ತಮ್ಮ ವಿರುದ್ಧ ಅಮೆರಿಕ ಸೇನೆ ಬಳಸಲಾಗ್ತಿದ್ದಂತಹ ಈ ಹೆಲಿಕಾಪ್ಟರ್ಗಳು, ವಿಮಾನಗಳು ಎಲ್ಲ ಸಿಕ್ಕಿರೋದ್ರಿಂದ ಸಂತೋಷಕ್ಕೆ ಕಾಬೂಲ್ ಏರ್ಪೋರ್ಟ್ ಹೊರಗಡೆ ನಿಂತು ಫೈರಿಂಗ್ ಮಾಡೋದು, ಮತ್ತೆ ಅಮೆರಿಕ ಸೇನೆಯ ಈ ಹೆಲಿಕಾಪ್ಟರ್ಗಳನ್ನು ಈಗ ಹಾರಾಟ ನಡೆಸ್ತಾ ಇರುವಂಥದ್ದು, ಅದಕ್ಕೆ ವ್ಯಕ್ತಿಯೊಬ್ಬನನ್ನ ಕಟ್ಟ ಹಾಕಿ ಈ ರೀತಿ ಹುಚ್ಚಾಟ ಮೆರೆದಿರುವಂಥದ್ದು, ಅಂದರೆ ಸ್ವತಂತ್ರ ಸಿಕ್ತು ಅನ್ನೋ ರೀತಿಯಾಗಿ ವರ್ತಿಸ್ತಿದ್ದಾರೆ.